ಅದರ ವಿಚಾರವಾಗಿ ಸರ್, ಈಗ ತಾವು ಏನು ಹೇಳಬಾರ್ದು ಅಂತದ್ದು ಹೇಳಿರಲಿಲ್ಲ, ಒಂದು ಆಸೆಯನ್ನು ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರಿ. ನಿಮಗಿಂತ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನ ಬೇರೆ ಸಚಿವರುಗಳು ಶಾಸಕರುಗಳು ಕೊಟ್ಟಿದ್ರು. ಎಲ್ಲರನ್ನೂ ಬಿಟ್ಟು ಇಕ್ಬಾಲ್ ಹುಸೇನ್ ಅವ್ರಿಗೆ ಮಾತ್ರ ಯಾಕೆ ನೋಟಿಸು ಅನ್ನೋದು? ನೋಡಿ, ಕೊಡಲಿ. ನಾವು ನಮ್ಮ ನಾಯಕರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರವರು, ಅವ್ರಿಗೆ ಆ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಯಾರನ್ನು ಬೇಕಾದರೂ ಶಿಸ್ತುಬದ್ಧವಾಗಿ ಕ್ರಮ ತಗೊಳ್ಳೋಕ್ಕೆ ಅವರಿಗೆ ಶಕ್ತಿ ಇದೆ, ಕೊಟ್ಟಿದ್ದಾರೆ ನನಗೆ. ನಾನು ನನ್ನ ಹೇಳಿಕೆ ನಾನು ಬದ್ಧವಾಗಿದ್ದೀನಿ. ಐ ಸ್ಟ್ಯಾಂಡ್ ಬೈ ಮೈ ವರ್ಡ್ಸ್ ಇದ್ದೀನಿ. ನಾನು ಶಿಸ್ತನ್ನು ಉಲ್ಲಂಘನೆ ಮಾಡಬಾರ್ದು. ನಾವು ಹೈಕಮಾಂಡ್ ಬಿಟ್ಟಿದ್ದ ವಿಚಾರ ಇದು. ಹೈಕಮಾಂಡ್ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನಲ್ಲೇನಿತ್ತು ನಾನು ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಆಯಿತು, ನಾನು ಇನ್ನು ಮೇಲೆ ಹೇಳಿಕೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಸಚಿವರುಗಳು ಕೊಟ್ಟಿದ್ರಲ್ಲ ಸರ್, ಅವರು ಎಲ್ಲರಿಗೂ ಬಿಟ್ಟು ನಿಮಗೆ ಅಂತ ಅದನ್ನು ತಾವೇ ಅವ್ರಿಗೆ ಕೇಳಬೇಕು. ನನಗೆ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಉತ್ತರ ಕೊಡ್ತೀನಿ. ನನಗೆ 7 ದಿವಸ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಸಾಹೇಬರು ಅರಸು ಬಿಟ್ಟ ಮೇಲೆ, ಅರಸು ಸಾಹೇಬರು ಮುಖ್ಯಮಂತ್ರಿಗಳು ಅವರ ಅಂಥ ಕಾಲದಲ್ಲಿ ಆದ ಮೇಲೆ ಮೊನ್ನೆ ಸಿದ್ದರಾಮಯ್ಯ ಕೊಟ್ಟಂಥ ಕೆಲಸ ಕಾರ್ಯಗಳು ಯಾರೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಕೃಷಿ ಭಾಗ್ಯ, ಅನ್ನ ಭಾಗ್ಯ, ಪಶು ಭಾಗ್ಯ, ಕ್ಷೀರ ಭಾಗ್ಯ, ಶಿವ ಭಾಗ್ಯ, ಶಾದಿ ಭಾಗ್ಯ ಎಲ್ಲ ವರ್ಗ ಜನರಿಗೆ ಜೊತೆಲಿ ತೊಗೊಂಡೋಗಿದ್ದಾರೆ. ನಾನು ಕೂಡ ಸಿದ್ದರಾಮಯ್ಯನವ್ರ ಹತ್ರ ಭಾಳ ತೀರ ಹತ್ತಿರವಾಗಿದ್ದೀನಿ. ನಾನು ಹೇಳ್ತಾ ಇರೋದು ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ. ತಾವು ಒಂದು 5 ವರ್ಷ ಮಾಡಿದ್ದೀರಿ, ಮತ್ತೊಂದು 2.5 ವರ್ಷ ತಾವು ಮಾಡಿದ್ದೀರಿ. ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ ಅನ್ನೋ ಏಕೈಕ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಶಿವಕುಮಾರ್ ಅವರು ಶ್ರಮ, ಬೆವರು, ಹೋರಾಟ, ಸಂಘಟನೆ ಎಲ್ಲ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೊಂದು ಅವಕಾಶ ಕೊಟ್ಟರೆ ಮತ್ತಷ್ಟು ಇನ್ನೂ ಪಕ್ಷ ಬೆಳೀತದೆ ಅನ್ನೋ ಅಭಿಲಾಷೆ ಅಂತ ಹೇಳಿದ್ದಾರೆ.